ವಿಮಲಾ ಸಮಾಧಾನ ಮಾಡ್ಕೋ, ಆದಿಗೇನು ಆಗಿರಲ್ಲ. ಅವ್ನು ಹೊರಡ್ಬೇಕಾದ್ರೆ ಅವ್ನ ಮುಖದಲ್ಲಿದ್ದ ಕೋಪ ಆವೇಶ ನೋಡಿದ್ರ? ಆದ್ರೂ ನೀವೆಲ್ಲ ಆದಿಯನ್ನ ಏನಕ್ಕೆ ಮದ್ವೆ ಆಗೋದಕ್ಕೆ ಬಿಟ್ರಿ? ಈ ಹೇಟ್ಸ್ ಲಕ್ಕಿ, ಅವ್ನಿಗೆ ಲಕ್ಕಿನ ಕಂಡ್ರೇನೆ ಆಗಲ್ಲ ಅಂಥದ್ರಲ್ಲಿ ಅವ್ನಿಗೆ ಮದ್ವೆ ಆಗಿ ಅಣ್ಣ ಅದು ಹೇಗೆ ಖುಷಿಯಾಗಿರ್ತಾನೆ? ಏ ಅಂಜು, ಅವಳಿಗೆ ಯಾಕ್ರಿ ಗದರ್ತಿದ್ದೀರಾ? ಅವಳು ಸರಿಯಾಗಿ ಹೇಳ್ತಿದ್ದಾಳೆ. ಆದಿ ಒಪ್ಕೊಂಡೆ ತಾನೇ ಈ ಮದುವೆ ಆಗಿದ್ದು. ಅವನು ಮದುವೆಗೆ ರೆಡಿ ಇರಲಿಲ್ಲ ಅನ್ನೋದು ಬೇರೆ. ಆದರೆ ಅವನು ಲಕ್ಷ್ಮಿ ಜೊತೆ ಚೆನ್ನಾಗೇ ಇದ್ನಲ್ಲ. ಅದೆಲ್ಲ ಬರೀ ಆ್ಯಕ್ಟಿಂಗು. ಅವನಿಗೆ ಲಕ್ಕಿನ ಕಂಡ್ರೇನೆ ಆಗಲ್ಲ. ಏ ಅಂಜು, ಏನು ಮಾತಾಡ್ತಾ ಇದೀಯಾ? ಹ್ಞೂ ಅಪ್ಪ, ಆದಿ ಅಣ್ಣ ರಿಸೆಪ್ಷನ್ ದಿನನೂ ನನಗೆ ಹೇಳ್ದ, ಲಕ್ಷ್ಮಿ ಮದುವೆ ಆಗಲಿ ಅವಾಗ ಅಮ್ಮ ಅಕ್ಕ ಅದೆಷ್ಟು ಸಫರ್ ಮಾಡ್ತಿದ್ದಾಳೆ ಅಂತ ಲಕ್ಷ್ಮಿಗೆ ರಿಯಲೈಸ್ ಆಗುತ್ತೆ ಅಂತ. ಅಂದರೆ ಅವನಿಗೆಲ್ಲ ವಿಷಯ ಗೊತ್ತಿದ್ದು ಬೇಕು ಅಂತಲೇ ಹೀಗೆ ಮಾಡದ್ನ? ಅವನದು ತಪ್ಪಿದ್ದಕ್ಕೆ ಅಪ್ಪ ಹೇಳಿದ ಕೂಡಲೇ ಹೋಗಿ ಕೂತ್ಕೊಂಡು ತಾಳಿ ಕಟ್ಟಿದ್ದು. ಛೇ, ಇಂಥ ಕೆಲಸ ಮಾಡ್ಬಿಟ್ಟ. ಸುಮ್ಮನಿರಿ ನೀವು. ಎಲ್ಲದಕ್ಕೂ ಅವನ ಮೇಲೇನೆ ಗೂಬೆ ಕೂರಿಸ್ಬೇಡಿ. ನಿಮ್ಮಪ್ಪ ಅಮ್ಮನ ಯಾರೋ ಹಳ್ಳಿ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂದಾಗ ನೀವೆಲ್ಲ ಕೋಲೆ ಬಸ್ಸು ತರ ತಲೆ ಆಡಿಸ್ಕೊಂಡು ನಿಂತಿದ್ರಿ. ಪಾಪ ನಮ್ಮ ಆದಿ ಮಾತ್ರ ಅಮ್ಮ ಪರವಾಗಿ ನಿಂತಿದ್ದು. ಅದಕ್ಕೆ ಇವಾಗ ಅವ್ನ ಕಷ್ಟದಲ್ಲಿ ಸಿಕ್ಕಾಕೊಟ್ರದು. ಶೋಭಿತಾ, ಆದಿಗೆ ಫೋನ್ ಮಾಡಿದ್ಯಾ? ಅವಾಗಿಂದ ಟ್ರೈ ಮಾಡ್ತಿದ್ದೀನಿ ತಾತ, ಅವ್ನು ರಿಸೀವೇ ಮಾಡ್ತಿಲ್ಲ. ಆದಿ ಕಾರ್ನ ಸ್ಪೀಡಾಗಿ ಓಡಿಸ್ಕೊಂಡು ಹೋದ ಕಣೆ. ಎಲ್ಲೂ ಆಕ್ಸಿಡೆಂಟ್ ಆಗದೆ ಇದ್ರೆ ಅಷ್ಟೇ ಸಾಕು ದೇವ್ರೆ. ಚಂಚಲ ಬಿಡ್ತು ಅನ್ನು. ನಮ್ಮ ಆದಿ ಅಷ್ಟೊಂದು ಬೇಜವಾಬ್ದಾರಿ ಹುಡುಗ ಅಲ್ಲ. ಏನೋ ಕೋಪದಲ್ಲಿ ಹಳ್ಳಿಲಿ ಇರೋಕ್ಕಾಗದೆ ಬೆಂಗಳೂರಿಗೆ ಹೊಟ್ಟಿದಾನಷ್ಟೇ. ಅದೇನಮ್ಮ, ಇವ್ರ ಮೊಮ್ಮಗ ರ್ಯಾಶ್ ಆಗಿ ಕಾರ್ ಓಡಿಸ್ಕೊಂಡು ಹೋಗಿರೋದನ್ನ ಏನೋ ಈ ರಾಜ್ಕುಮಾರಿನ ಕುದುರೆಲೇ ಓಡಿಸ್ಕೊಂಡು ಹೋದ ಅನ್ನೋ ಹಾಗೆ ಆಡ್ತಿದ್ದಾರೆ. ಈ ಅರಮನೆಗೆ ಆ ಭಿಕಾರಿ ರಾಜ್ಕುಮಾರಿ ಬೇರೆ. ನೀವು ಏನೇನು ನೋಡ್ಬೇಕು ಕರ್ಮ. ಪ್ರಸಾದು, ಓಡ್ಕೊಂಡು ಓಡಿಸು. ಬೇಗ ಹೋಗ್ಬೇಕು ಅಂತ ಹೇಗೆ ಹೋಗ್ಬೇಡ. ರಾತ್ರಿ ಅಪ್ಪರ